ಸೆಷನ್ನಲ್ಲಿ ಹೆಣಹುತ ಪ್ರಕರಣ ಅದನ್ನ ಮಾತ್ರ ಬಿಟ್ಟು ಉಳಿದೆಲ್ಲ ಚರ್ಚೆಗಳಾಗಿದೆ. ಧರ್ಮಸ್ಥಳದ ಹೆಣಹುತ ಪ್ರಕರಣದ ಬಗ್ಗೆ ಚರ್ಚೆ ಆಗಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಸೊಲ್ಲೆತ್ತುವವರೇ ಅಲ್ಲಿಲ್ಲ. ಸೆಷನ್ನಲ್ಲಿ ಹೆಣಹುತ ಪ್ರಕರಣವನ್ನ ಬಿಟ್ಟು ಉಳಿದೆಲ್ಲ ಚರ್ಚೆಗಳು ಕೂಡ ಆಗಿದೆ. ಜಾಗತಿಕವಾಗಿ ಸಂಚಲನ ಮೂಡಿಸಿದ್ದ ಒನ್ ಆಫ್ ದ ಮ್ಯಾಸಿವ್ ಪ್ರಕರಣ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಚರ್ಚೆ ಆಗ್ತಿಲ್ಲ. ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿದ ಒತ್ತಡ. ಸೆಷನ್ನಲ್ಲಿ ಚರ್ಚೆ ಮಾಡಿ, ಜನರಿಗೆ ಉಪಕಾರ ಆಗೋ ತರಹದ ಚರ್ಚೆ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ 9 ಶಾಸಕರು ಬಾಯಿ ಬಿಡಿ ಎಂದು ಕೂಗು. ಬರೀ ದೋಷಾರೋಪಗಳ ಚರ್ಚೆ ಬಿಟ್ಟು ಅಗತ್ಯ ಚರ್ಚೆ ಮಾಡಿ ಎಂದು ಆಗ್ರಹ. ಸೌಜನ್ಯ ಪರ ಧ್ವನಿ ಎತ್ತಲು ಮನಸ್ಸಿಲ್ಲದ ಶಾಸಕರು ಎಂದು ನೆಟ್ಟಿಗರು ಕಿಡಿಕಾರ್ತಿದ್ದಾರೆ. ಅಧಿವೇಶನ ಮುಗಿಯುವುದರ ಒಳಗಾಗಿ ಸೆಷನ್ನಲ್ಲಿ ಚರ್ಚೆ ಆಗಲೇಬೇಕು ಅಂತ ಹೇಳಿ ಆಗ್ರಹಗಳು ವ್ಯಕ್ತವಾಗಿದೆ. ಸೆಷನ್ನಲ್ಲಿ ಹೆಣಹುತ ಪ್ರಕರಣ ಬಿಟ್ಟು ಉಳಿದೆಲ್ಲ ಚರ್ಚೆ ಏನು ಶುರುವಾಗಿ 2 ದಿನ ಆಗಿಲ್ಲ. ನಿನ್ನೆ ಪ್ರಾರಂಭ ಆಯಿತು. ನಮ್ಮನ್ನಗಲಿದ ಅದೆಷ್ಟೋ ಜನಪ್ರತಿನಿಧಿಗಳ ವಿಚಾರದಲ್ಲಿ ಸಂತಾಪ ಸೂಚನೆ ಆಯಿತು. ಅದು ಒಳ್ಳೆಯ ಬೆಳವಣಿಗೆಗಳು. ನಮ್ಮನ್ನಗಲಿದ ಮೇಟಿ ನಾಯಕರಂತಹ ದಿವಂಗತ ಮೇಟಿ ಸಾಹೇಬ್ರಿಂದ ಹಿಡಿದು ಒಂದಷ್ಟು ನಾಯಕರುಗಳು ನಮ್ಮನ್ನು ಅಗಲಿದ್ರು. ನಮ್ಮ ರಾಜ್ಯದ ಕನ್ನಡಿಗರು ಅಥವಾ ರಾಜಕಾರಣಿಗಳು ಅಥವಾ ಸಾಮಾಜಿಕ ಹೋರಾಟಗಾರರು ಅಗಲಿದವರಿಗೆ ಸಂತಾಪ ಸೂಚಿಸುವ ಕೆಲಸಗಳಾಯಿತು. ಅದಾದ ನಂತರ ಒಂದಷ್ಟು ಚರ್ಚೆಗಳು ನಡೆಯಿತು. ಇವತ್ತು ಕೂಡ ಸೆಷನ್ ಪ್ರಾರಂಭ ಆಯಿತು. ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ ಮುತ್ತಿಗೆ ಹಾಕೋದಕ್ಕೊಂದಷ್ಟು ತಂಡ ರೆಡಿಯಾಗಿ ನಿಂತ್ಕೊಂಡಿತ್ತು. ರೆಡಿಯಾಗಿ 20,000 ರೈತರನ್ನೊಳಗೊಂಡ ಪ್ರತಿಭಟನೆ ಇವತ್ತು ಏರ್ಪಾಡಾಗಿತ್ತು. ಆ ಪ್ರತಿಭಟನೆ ಮರ್ಮ ಭಾಗಕ್ಕೆ ತಲುಪುವುದರ ಮುಂಚಿತವಾಗಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಗಳಾಯಿತು. ವ್ಯವಸ್ಥಿತವಾಗಿ ಸರ್ಪಗಾವಲಿನಂತೆ ನಿಂತಿದ್ದ ಪೊಲೀಸರು ತಡೆದ್ರು. ಈ ಹೈಡ್ರಾಮದೊಂದಿಗೆ ಇವತ್ತಿನ ಸೆಷನ್ ಮುಕ್ತಾಯ ಆಯಿತು. ಅದಾದ ನಂತರ ಈ ಹಿಂದಿನ ಸಬ್ಜೆಕ್ಟ್ನಲ್ಲಿ ಹೇಳದಂತೆ ಒಂದಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಅದು ಬಿಟ್ಟರೆ ಉತ್ತರ ಕರ್ನಾಟಕದ ಚರ್ಚೆ ಅನಿವಾರ್ಯ, ಜೊತೆಗೆ ಅದಕ್ಕೊಂದು ಪರಿಹಾರಯುತವಾದಂಥ ಚರ್ಚೆಗಳಾಗಬೇಕು. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಏನು ಹೇಳ್ತಿದ್ದಾರೆ ಅಂದರೆ, ಇನ್ನೇನೊಂದಷ್ಟು ದಿವಸಗಳಲ್ಲಿ ಸೆಷನ್ ಮುಗಿಯುತ್ತೆ, ಚಳಿಗಾಲದ ಅಧಿವೇಶನ ಮುಕ್ತಾಯಗೊಳ್ಳುತ್ತೆ. ಅದರ ಒಳಗಾದರೂ ಕೂಡ ಭಾರತದಾದ್ಯಂತ ಚರ್ಚೆಗೆ ಒಳಗಾದ ಧರ್ಮಸ್ಥಳದ ಹೆಣಹುತ ಪ್ರಕರಣದ ಬಗ್ಗೆ ಒಂದು ಚರ್ಚೆ ಮಾಡಿ. ಮಂಜುನಾಥನ ಸನ್ನಿಧಿಯ ವಿರುದ್ಧ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಗೊತ್ತಾಗಬೇಕಲ್ಲ ಭಕ್ತರಿಗೆ. ಆ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂತಹ ನರಮೇಧಗಳ ಬಗ್ಗೆ ಚರ್ಚೆಯಾಗಬೇಕಲ್ಲ. ಅಪ್ರಾಪ್ತ ಹೆಣ್ಣು ಮಕ್ಕಳ ಅಸಹಜ ಸಾವಿನ ಸೀಕ್ರೆಟ್ಗಳ ಅರ್ಥ ಆಗಬೇಕಲ್ಲ. ಬುರುಡೆಯನ್ನ ಹಿಡಿದುಕೊಂಡು ಬಂದಿದ್ದು ಸತ್ಯವನ್ನ ಹೇಳೋದಕ್ಕೋ ಅಥವಾ ಸುಳ್ಳನ್ನ ಹೇಳೋದಕ್ಕೋ ಅರ್ಥ ಆಗಬೇಕಲ್ಲ. ಅಥವಾ ಆ ಬುರುಡೆ ತಂದವರು ಸತ್ಯದ ಪರ ಇದ್ದಾರೋ ಇಲ್ವೋ ಗೊತ್ತಾಗಬೇಕಲ್ಲ. ಮಧ್ಯಂತರ ವರದಿಯನ್ನ ಚಾರ್ಜ್ ಶೀಟ್ ಎಂದು ಹೇಳಿದಾಗಲೂ ಯಾರು ಸೊಲ್ಲೆತ್ತಲಿಲ್ಲ. ಅಲ್ರಯ್ಯ ಅದು ಮಧ್ಯಂತರ ವರದಿ ಕಂಡ್ರಯ್ಯ, ಅದು ಚಾರ್ಜ್ ಶೀಟ್ ಅಲ್ಲ ಅಂತ ಹೇಳೋದಕ್ಕೂ ಒಬ್ಬ ಗಂಡಸಿರಲಿಲ್ಲ ರಾಜ್ಯದಲ್ಲಿ. ಹೇಳೋದಕ್ಕೆ ಒಬ್ಬ ಗಂಡಸು ಇರಲಿಲ್ಲ ರಾಜ್ಯದಲ್ಲಿ. ಮಧ್ಯಂತರವ ಸೂರ್ಯ ಚಂದ್ರನಿಗೆ ವ್ಯತ್ಯಾಸ ಇಲ್ವಾ? ಸೂರ್ಯನಲ್ಲಿ ಸ್ವಂತ ಶಕ್ತಿ ಇದೆ, ಚಂದ್ರನಲ್ಲಿ ಸ್ವಂತ ಬೆಳಕಿನ ಶಕ್ತಿ ಇಲ್ಲ. ವ್ಯತ್ಯಾಸಗಳಿದಾವಲ್ಲ. ಸೂರ್ಯ ಚಂದ್ರ ಬೇರೆ ಬೇರೆ, ಮಧ್ಯಂತರ ವರದಿಯೂ ಬೇರೆ, ಚಾರ್ಜ್ ಶೀಟು ಬೇರೆ. ಎರಡರ ನಡುವೆ ವ್ಯತ್ಯಾಸಗಳು ಅಜಗಜಾಂತರ. ಇದನ್ನು ಹೇಳೋದಕ್ಕೊಬ್ಬನಿಲ್ಲ. ಅದನ್ನೇ ಚಾರ್ಜ್ ಶೀಟ್ ಎಂದು ಬಿಂಬಿಸಲಾಯಿತು ಮತ್ತು ವೈಭವೀಕರಿಸಲಾಯಿತು. ಅದರಲ್ಲಿ ಇಂಥವರ ನಾವುಗಳೇ ಜಡ್ಜ್ ಮಾಡ್ಕೊಳ್ಳೋದು. ಇವನೇ ಆರೋಪಿ, ಇವನೇ A1, ಇವನೇ A2, ನಾಳೆ ದಿನ ಇವನೇ ಜೈಲಿಗೆ ಹೋಯ್ತಾನೆ. ನಾನು ನೀನು ನೀವು ಯಾರು ಅದನ್ನು ಹೇಳೋದಕ್ಕೆ? SIT ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮೊಹಾಂತಿಯವರು ಪದೇ ಹೇಳ್ತಾರೆ, ನಮ್ದಿನ್ನೂ ತನಿಖೆನೇ ಮುಗುದಿಲ್ಲ, ಅಷ್ಟು ಒಳಗಾಗಿ ನೀವು ಪೀಠಿಕೆ ಕೊಡಬೇಡಿ ಅಂತ. ಬಾಯಿಗೆ ಬಂದಾಗ ಹೇಳೋದು ನಾವೇ, ರಿಸಲ್ಟು ಎಕ್ಸಾಮು ಬರೆಯುವುದು ನಾವೇ, ಅದನ್ನು ತಿದ್ದುವುದು ನಾವೇ, ಫಲಿತಾಂಶ ಪ್ರಕಟಿಸುವುದು ನಾವೇ. ಅಂದರೆ ಸಾಮಾನ್ಯ ಜನ ಆ ಬಗ್ಗೆ ಎಲ್ಲ ಚರ್ಚೆ ಮಾಡುವಂತಹದ್ದು. ನಮ್ಮ ಕಲ್ಪನೆಗೆ ತಕ್ಕನಾದ ಅಪರಾಧಿಯನ್ನು ಹುಡುಕೋ ಪ್ರಯತ್ನಗಳು ನಮ್ಮಿಂದ ಆಗಬಾರದು. ನಮ್ಮ ಗ್ರಹಿಕೆಗೆ ತಕ್ಕನಾಗಿರೋ ವ್ಯಕ್ತಿ ಅಲ್ಲ ಆರೋಪಿ. ಅದನ್ನು ಪೊಲೀಸರು ಹೇಳಬೇಕು, SIT ತಂಡ ಹೇಳಬೇಕು. ಹಾಗಾಗಿ ಸೆಷನ್ನಲ್ಲಿ ಆ ಬಗ್ಗೆ ಚರ್ಚೆಗಳಾಗಬೇಕು ಅಂಥೇಳಿ
ಟ್ವಿಟರ್ನಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳಾಗ್ತಾ ಇದೆ. ಸೆಷನ್ ಮುಗಿಯುವುದರ ಒಳಗಾಗಿ ಆ ಬಗ್ಗೆ ಚರ್ಚೆ ನಡೆಸಿ ಅಂತ ಹೇಳಿ ಅನೇಕ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.